ನೀವು ಯಾರನ್ನಾದರೂ ತುಂಬಾ ಇಷ್ಟಪಡ್ತೀರಾ, ಆದರೆ ಅವರು ಕೂಡ ನಿಮ್ಮನ್ನು ಪ್ರೀತಿಸಬೇಕು ಅನ್ನೋ ಹಂಬಲ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನಿಮಗಾಗಿ. ನಾನು ನಿಮಗೆ ಇವತ್ತು 6 ಸಿಂಪಲ್ ಆದರೆ ಎಫೆಕ್ಟಿವ್ ಟಿಪ್ಸ್ ಅನ್ನು ಹೇಳ್ತೇನೆ. ಇದನ್ನು ಫಾಲೋ ಮಾಡಿದ್ರೆ ನಿಮ್ಮ ಕ್ರಶ್ ಕೂಡ ನಿಮ್ಮ ಹತ್ತಿರ ಬರಬಹುದು. ಫಸ್ಟ್ ಸ್ಟೆಪ್, ನೀವಾಗಿರಿ. ಬಿ ಯುವರ್ ಸೆಲ್ಫ್. ಹಲವಾರು ಜನ ಇಂಪ್ರೆಸ್ ಮಾಡೋಕೆ ತಮ್ಮ ನಿಜವಾದ ಸ್ವಭಾವ ಬಿಟ್ಟು ಡ್ರಾಮಾ ಮಾಡ್ತಾರೆ. ಆದರೆ ಇದು ಕೆಲ ದಿನ ಮಾತ್ರ ವರ್ಕ್ ಆಗುತ್ತೆ, ಬಟ್ ಲಾಂಗ್ ಟರ್ಮ್ ಅಲ್ಲಿ ಫೇಕ್ ಪರ್ಸನಾಲಿಟಿ ಎಕ್ಸ್ಪೋಸ್ ಆಗೋಗುತ್ತೆ. ಸೊ ಆತ್ಮವಿಶ್ವಾಸದಿಂದ ನೀವು ಇದ್ದ ಹಾಗೆ ಇರೋದು ಫಸ್ಟ್ ಸ್ಟೆಪ್. ಇನ್ನು ಸೆಕೆಂಡ್ ಒನ್, ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಕೆಲಸ ಮಾಡಿ. ಅಂದರೆ ಲುಕ್ಸ್, ಡ್ರೆಸ್ಸಿಂಗ್ ಸೆನ್ಸ್, ಬಾಡಿ ಲ್ಯಾಂಗ್ವೇಜ್ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಇನ್ನು ಜಿಮ್ಗೆ ಹೋಗಿ ನೀಟ್ನೆಸ್ ಅನ್ನು ಕಾಪಾಡಿಕೊಳ್ಳಿ, ಹೇರ್ ಸ್ಟೈಲ್ ಮಾಡಿ, ಡ್ರೆಸ್ಸಿಂಗ್ ಮೇಲೆ ಕೆಲಸ ಮಾಡಿ, ಇವೆಲ್ಲ ಮಾಡ್ತಾ ಇರಿ. ಇನ್ನು ಎಕ್ಸ್ಟ್ರಾ ಸ್ಕಿಲ್ಸ್ ಕೂಡ ಕಲಿಯಿರಿ. ಅಂದರೆ ಮ್ಯೂಸಿಕ್, ಸ್ಪೋರ್ಟ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಇವೆಲ್ಲವೂ ಕೂಡ ಮುಖ್ಯ ಆಗಿರುತ್ತೆ. ಇನ್ನು ಅಟ್ರಾಕ್ಟಿವ್ ಪರ್ಸನಾಲಿಟಿ. ಆಟೋಮೆಟಿಕಲಿ ಪೀಪಲ್ ನಿಮ್ಮನ್ನು ಸೆಳೆಯುತ್ತೆ. ಈ ಅಟ್ರಾಕ್ಟಿವ್ ಪರ್ಸನಾಲಿಟಿ ಅನ್ನೋದಿದ್ರೆ ನಿಮ್ಮ ಹತ್ರ ಈಸಿಯಾಗಿ ಜನ ಬರ್ತಾರೆ. ಥರ್ಡ್ ಸ್ಟೆಪ್, ಅವರನ್ನು ಗೌರವಿಸಿ ಮತ್ತು ಅವರ ಮಾತುಗಳನ್ನು ಕೇಳಿ. ನೀವು ಇಷ್ಟಪಡುವವರ ಮಾತುಗಳನ್ನು ಗಮನದಿಂದ ಕೇಳಿ. ಸಪೋರ್ಟಿವ್ ಆಗಿ ಅವರ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ಗೆ ಇಂಪಾರ್ಟೆನ್ಸ್ ಕೊಡಿ. ರೆಸ್ಪೆಕ್ಟ್ ಕೊಡುವವರು ಇನ್ನೂ ಹೆಚ್ಚು ಕನೆಕ್ಟ್ ಆಗ್ತಾರೆ. ಇನ್ನು ಫೋರ್ತ್ ಸ್ಟೆಪ್, ಪಾಸಿಟಿವ್ ವೈಬ್ಸ್ ನೀಡಿ. ಅಂದರೆ ಈ ನೆಗೆಟಿವ್, ಜಲಸ್, ಕಂಪ್ಲೇನಿಂಗ್ ನೇಚರ್ ಅವಾಯ್ಡ್ ಮಾಡಿ. ಚಿಯರ್ಫುಲ್, ಮೋಟಿವೇಟಿಂಗ್, ಹೆಲ್ಪ್ಫುಲ್ ಆಗಿ ಇರೋದು ಮುಖ್ಯ ಆಗಿರುತ್ತೆ. ಹಾಗೆ ಪಾಸಿಟಿವ್ ಎನರ್ಜಿ ಇರುವವರ ಜೊತೆ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಡ್ತಾರೆ. ನೀವು ಕೂಡ ಪಾಸಿಟಿವ್ ಎನರ್ಜಿಯಾಗಿ ವೈಬ್ ನೀಡಿದರೆ ಅವರು ಖಂಡಿತವಾಗಿ ನಿಮ್ಮನ್ನು ಇಷ್ಟಪಡ್ತಾರೆ. ಇನ್ನು ಫಿಫ್ತ್ ಪಾಯಿಂಟ್, ಟೈಮ್ ಕೊಡಿ ಮತ್ತು ಓವರ್ ಪಾಸೆಸಿವ್ನೆಸ್ ಆಗಬೇಡಿ. ನಿಮ್ಮ ಕ್ರಶ್ ಮೇಲೆ ತುಂಬ ಒತ್ತಡ ಹಾಕೋದು ತಪ್ಪು. ಅವರಿಗೆ ಟೈಮ್ ಕೊಡಿ, ಅವರ ಸ್ಪೇಸ್ಗೆ ಗೌರವ ಕೊಡಿ. ಸ್ಲೋಲಿ ಬಾಂಡ್ ಬಿಲ್ಡ್ ಆಗುತ್ತೆ. ಇನ್ನು ಸಿಕ್ಸ್ತ್ ಪಾಯಿಂಟ್, ಕಾನ್ಫಿಡೆನ್ಸ್ ಆ್ಯಂಡ್ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಿ. ನಿಮ್ಮ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡೋ ಸಮಯ ಬಂದಾಗ ಧೈರ್ಯದಿಂದ ಹೇಳಿ. ಇಂಡೈರೆಕ್ಟ್ ಆಗಿ ಅಲ್ಲ, ಓಪನ್ ಆಗಿ ಸಿಂಪಲ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ವರ್ಡ್ಸ್ ಬಳಸಿ. ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನನಗೆ ತುಂಬ ಖುಷಿಯಾಗುತ್ತೆ ಅನ್ನೋ ಈ ಲೈನ್ಸ್ ಈ ಟ್ರಸ್ಟ್ನ ತುಂಬ ಬಿಲ್ಡ್ ಮಾಡುತ್ತೆ. ಇನ್ನು ಸೆವೆಂತ್ ಪಾಯಿಂಟ್, ಪೇಷನ್ಸ್ ಇರಲಿ. ಸ್ನೇಹಿತರೆ, ಈ ರಿಲೇಷನ್ಶಿಪ್ ಅನ್ನೋದು ಓವರ್ನೈಟ್ ಆಗೋದಿಲ್ಲ. ಕೆಲವು ಬಾರಿ ಇಗ್ನೋರ್ ಮಾಡಬಹುದು. ಆದರೆ ಕನ್ಸಿಸ್ಟೆನ್ಸಿ, ಕೇರ್, ರೆಸ್ಪೆಕ್ಟ್ ಕೊಟ್ಟರೆ ಸ್ಲೋಲಿ ಅವರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ. ಹೀಗಾಗಿ ನೀವು ಯಾರನ್ನಾದರೂ ನಿಜವಾಗಿ ಇಷ್ಟಪಟ್ಟರೆ ಈ ಟಿಪ್ಸ್ ಟ್ರೈ ಮಾಡಿ. ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್, ರೆಸ್ಪೆಕ್ಟ್, ಪೇಷನ್ಸ್ ಎಲ್ಲವೂ ಬ್ಯಾಲೆನ್ಸ್ ಆಗಿ ಇದ್ದರೆ ಅವರು ಕೂಡ ನಿಮ್ಮ ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ. ಲವ್ ರಶ್ ಮಾಡೋದಕ್ಕಿಂತ ಸ್ಲೋಲಿ ಬಿಲ್ಡ್ ಮಾಡೋದ್ರಲ್ಲೇ ಬ್ಯೂಟಿ ಇದೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.